ಶೈವ ಅಂತ ಭಾದ್ರಶ್ವ ಭಾದ್ರಶ್ಚಾಶ್ವಯುಜಶ್ಚೈವ ಅಂತ ಆಗ್ಬೇಕದು. ವಾ ಇದೆ ಅಂತ ಕಾಣ್ತಿದೆ ಅಲ್ಲಿ. ಅಶ್ವಯುಜಶ್ವೈವ ಹೌದು, ಅಶ್ವಯುಜಶ್ಚೈವ ಅಂತ ಆಗ್ಬೇಕು. ಭಾದ್ರಶ್ಚಾಶ್ವಯುಜಶ್ಚೈವ ಕಾರ್ತಿಕೋ ಹಾಗೆ ಇದೆ ಮಾರ್ಗಶೀರ್ಷಕಃ. ಗುರುಗಳೇ. ಹಾ ಅದು ಹಾಗೆ ಇದೆ, ಭಾಶ್ಚಾಶ್ವಯುಜಶ್ಚೈವ ಅಂತಾನೆ ಇದೆ ಪುಸ್ತಕದಲ್ಲಿ. ಶ್ವೈವ ನನ್ನದ್ರಲ್ಲಿ ಹಾಗೆ ಉಂಟು, ಶ್ವ ಅಂತೇಳಿ ಉಂಟು. ಶ್ವ ಅಂತ ಉಂಟು ಅದರಲ್ಲಿ. ಅದೇ ಸೂಕ್ಷ್ಮವಾಗಿ ಗಮನಿಸಿದ್ರೆ ಶ್ವ ಅಂತೇಳಿ ಇದೆ. ಹೋದ ವರ್ಷ ಪಾಠದಲ್ಲಿ ಗಮನಿಸ್ಲಿಲ್ಲ ನಾನು ಅದನ್ನು. ಈಗ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈಗ ಶೈವ ಅಂತ ಉಂಟು ಅದರಲ್ಲಿ. ಸರಿ, ತೊಂದ್ರೆ ಇಲ್ಲ. ಚೈವ ಚ ಹೇವ ಅಂತ ಮಾಡಿದ್ರೆ. ಭಾದ್ರಶ್ಚಾಶ್ವಯುಜಶ್ಚೈವ ಕಾರ್ತಿಕೋ ಮಾರ್ಗಶೀರ್ಷಕಃ. ಕಾರ್ತಿಕೋ ಮಾರ್ಗಶೀರ್ಷಕಃ. ಕಾರ್ತಿಕೋ ಮಾರ್ಗಶೀರ್ಷಕಃ. ಪುಷ್ಯಮಾಸೋ ಮಾಘಮಾಸಃ. ಪುಷ್ಯಮಾಸೋ ಮಾಘಮಾಸಃ. ಪುಷ್ಯಮಾಸೋ ಮಾಘಮಾಸಃ. ತಥಾ ಪಾಲ್ಗುಣನಾಮಕಃ. ತಥಾ ಪಾಲ್ಗುಣನಾಮಕಃ. ತಥಾ ಪಾಲ್ಗುಣನಾಮಕಃ. ಏತೆ ದ್ವಾದಶ ಮಾಸಾ ಸ್ಯುಃ. ಏತೆ ದ್ವಾದಶ ಮಾಸಾ ಸ್ಯುಃ. ಏತೆ ದ್ವಾದಶ ಮಾಸಾ ಸ್ಯುಃ. ಚಾಂದ್ರಮಾನೆ ಪ್ರಕೀರ್ತಿತ. ಚಾಂದ್ರಮಾನೆ ಪ್ರಕೀರ್ತಿತಾಃ. ಚಾಂದ್ರಮಾನೆ ಪ್ರಕೀರ್ತಿತಾಃ. ಚಾಂದ್ರಮಾನೆ ಪ್ರಕೀರ್ತಿತಾಃ. ಸರಿ. ಇದರ ಪದಚ್ಛೇದ ಚೈತ್ರವೈಶಾಖ ಜ್ಯೇಷ್ಠಾಖ್ಯಾಃ ಚ ಆಷಾಢಃ ಶ್ರಾವಣಃ ತಥಾ ಭಾದ್ರಃ ಚ ಆಶ್ವಯುಜಃ ಚ ಏವ ಕಾರ್ತಿಕಃ ಮಾರ್ಗಶೀರ್ಷಕಃ. ಮಾರ್ಗಶೀರ್ಷಕಃ ಪುಷ್ಯಮಾಸಃ ಮಾಘಮಾಸಃ ತಥಾ ಫಾಲ್ಗುಣನಾಮಕಃ. ಏತೆ ದ್ವಾದಶ ಮಾಸಾಃ ಸ್ಯುಃ ಚಾಂದ್ರಮಾನೆ ಪ್ರಕೀರ್ತಿತಾಃ. ಇದು ನಮಗೆ ಗೊತ್ತಿರುವಂತದ್ದೇ 12 ಚಾಂದ್ರಮಾಸಗಳ ಹೆಸರುಗಳು. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತಿಕ, ಮಾರ್ಗಶೀರ್ಷ, ಪುಷ್ಯ, ಮಾಘಮಾಸ, ಫಾಲ್ಗುಣ ಅಂತೇಳಿ ಒಟ್ಟು 12 ಚಾಂದ್ರಮಾಸಗಳಿದೆ. ಇದರಲ್ಲಿ ಅಂದ್ರೆ ಹೇಗೆ ಇದನ್ನ ಗುರುತಿ, ಇದಕ್ಕೆ ಹೆಸರು ಹೇಗೆ ಕೊಟ್ಟಿರುವಂತದ್ದು ಅಂತೇಳಿ ಹೇಳಿದ್ರೆ, ಹುಣ್ಣಿಮೆಯ ದಿವಸದಲ್ಲಿ ಈ ಮಾಸದ, ಈಗ ಚೈತ್ರ ಮಾಸದ ಹುಣ್ಣಿಮೆ ಅಂತೇಳಿ ನಾವು ಲೆಕ್ಕ ಹಾಕಿದ್ರೆ, ಇದರಲ್ಲಿ ಈಗ ಆಷಾಢ ಮಾಸದಲ್ಲಿ ನಾಡಿದ್ದು ಹುಣ್ಣಿಮೆ ಬರ್ತದೆ. ಅವತ್ತು ಉತ್ತರಾಷಾಢ ನಕ್ಷತ್ರ ಇರಬೇಕು. ಉತ್ತರಾಷಾಢ ನಕ್ಷತ್ರ ಇರುವ ದಿವಸದಲ್ಲಿ ಹುಣ್ಣಿಮೆ ಬಂದ್ರೆ, ಒಂದು ನಿಮಿಷ, ಶ್ರವಣ, ಹೌದು, ಪುರಾಭಾದ್ರ, ಆಷಾಢ, ಉತ್ತರಾಷಾಢ ಅಲ್ಲ, ಪೂರ್ವಾಷಾಢ ನಕ್ಷತ್ರ ಇರುವ ದಿವಸದಲ್ಲಿ ಹುಣ್ಣಿಮೆ ಬಂದ್ರೆ ಆ ಮಾಸವನ್ನ ಆಷಾಢ ಅಂತ ಕರೀತಾರೆ. ಸಾಮಾನ್ಯ ಅದರ ಹತ್ತಿರ ಇರ್ತದೆ, ಅದು ಕೆಲವು ಸಲ ಒಂದು ಆ ಕಡೆ ಈ ಕಡೆ ಬರ್ತದೆ. ಅದಕ್ಕೆ ಹುಣ್ಣಿಮೆಗೆ ಅದಕ್ಕೆ ಒಂದು ಸ್ಪರ್ಶ ಆದ್ರೂ ಇರ್ತದೆ ನಮ್ಗೆ. ಚಿತ್ರಾ ಮಾಸ ಯಾವ ಮಾಸದಲ್ಲಿ ಯಾವಾಗ ಚಿತ್ರಾ ನಕ್ಷತ್ರದಲ್ಲಿ ಹುಣ್ಣಿಮೆ ಬರ್ತದೋ ಆ ಮಾಸವನ್ನು ನಾವು ಚೈತ್ರ ಮಾಸ ಅಂತ ಕರೀತೇವೆ. ಸಾಮಾನ್ಯ ಮಧ್ಯಭಾಗ ನಮಗೆ ಹುಣ್ಣಿಮೆ. ಯಾಕೆಂತ ಹೇಳಿದ್ರೆ ನಾವೆಲ್ಲ ಅಮಾಂತ್ಯ ಅಂದ್ರೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆಯವರೆಗೆ ಒಂದು ಮಾಸ ಅಂತ ಪರಿಗಣನೆ ಮಾಡ್ತೇವೆ. ಅಂದ್ರೆ ಕೃಷ್ಣ ಪಕ್ಷದ ಶುಕ್ಲ ಪಕ್ಷದ ಪಾಡ್ಯದಿಂದ ಅಮಾವಾಸ್ಯೆಯವರೆಗೆ ಒಂದು ಮಾಸ ಅಂತೇಳಿ ನಾವು ಗಣನೆ ಮಾಡ್ತೇವೆ. ಆದ್ರಿಂದಾಗಿ ಹುಣ್ಣಿಮೆ ಆಗಿದ್ರೆ ಮಧ್ಯಭಾಗದಲ್ಲಿ ಬರ್ತದೆ. ಅರ್ಥಾತ್ ಚಿತ್ರಾ ನಕ್ಷತ್ರದ ದಿವಸ ಹುಣ್ಣಿಮೆ ಬಂದಾಗ ಆ ಮಾಸಕ್ಕೆ ಚೈತ್ರ ಮಾಸ. ವಿಶಾಖ ನಕ್ಷತ್ರದಲ್ಲಿ ಹುಣ್ಣಿಮೆ ಬಂದ್ರೆ ವೈಶಾಖ ಮಾಸ. ಜ್ಯೇಷ್ಠ ನಕ್ಷತ್ರದಲ್ಲಿ ಹುಣ್ಣಿಮೆ ಬಂದ್ರೆ ಆಗ ಜ್ಯೇಷ್ಠ ಮಾಸ.
ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಣ್ಣಿಮೆ ಬಂದ್ರೆ ಆಷಾಢ ಮಾಸ. ಶ್ರವಣ ನಕ್ಷತ್ರದಲ್ಲಿ ಹುಣ್ಣಿಮೆ ಬಂದ್ರೆ ಶ್ರಾವಣ ಮಾಸ. ಪೂರ್ವಭಾದ್ರಪದ ನಕ್ಷತ್ರದಲ್ಲಿ ಹುಣ್ಣಿಮೆ ಬಂದ್ರೆ ಅದಕ್ಕೆ ಭಾದ್ರಪದ ಮಾಸ. ಅಶ್ವಿನಿ ನಕ್ಷತ್ರದಲ್ಲಿ ಹುಣ್ಣಿಮೆ ಬಂದ್ರೆ ಆಶ್ವಯುಜ. ಕೃತಿಕಾ ನಕ್ಷತ್ರದ ದಿವಸ ಹುಣ್ಣಿಮೆ ಬಂದ್ರೆ ಕಾರ್ತಿಕ. ಮೃಗಶಿರ ನಕ್ಷತ್ರದಲ್ಲಿ ಹುಣ್ಣಿಮೆ ಬಂದ್ರೆ ಮಾರ್ಗಶೀರ್ಷ. ಪುಷ್ಯ ನಕ್ಷತ್ರದಲ್ಲಿ ಹುಣ್ಣಿಮೆ ಬಂದ್ರೆ ಪುಷ್ಯ ಮಾಸ. ಮಖ ನಕ್ಷತ್ರದಲ್ಲಿ ಬಂದ್ರೆ ಮಾಘ ಮಾಸ. ಪೂರ್ವ ಫಲ್ಗುಣ, ಮಾಘ ಆದ್ಮೇಲೆ ಉತ್ತರ ಫಾಲ್ಗುಣ. ಉತ್ತರ ನಕ್ಷತ್ರದ ದಿವಸ ಹುಣ್ಣಿಮೆ ಬಂದ್ರೆ ಅದನ್ನ ಫಾಲ್ಗುಣ ಮಾಸ ಅಂತ ಕರಿತೇವೆ. ಈ ಪೂರ್ವ ನಕ್ಷತ್ರಕ್ಕೆ ಹುಬ್ಬ ಅಂತೇಳಿ ನಾವು ಕರೀತೇವೆ. ಉತ್ತರ ನಕ್ಷತ್ರಕ್ಕೆ ಮತ್ತೆ ಹುಬ್ಬ ನಕ್ಷತ್ರಗಳಿಗೆ ಪೂರ್ವ ಫಾಲ್ಗುನಿ, ಉತ್ತರ ಫಾಲ್ಗುನಿ ಅಂತೇಳಿ ಹೆಸರಿರ್ತಕ್ಕಂಥದ್ದು ಮುಂದಕ್ಕೆ ನಕ್ಷತ್ರದ ಪ್ರಕರಣದಲ್ಲಿ ಬರ್ತದೆ. ಸರಿ, ಫಾಲ್ಗುಣ ಮಾಸ ಅಂತ ಅದನ್ನು ಕರಿತೇವೆ. ಆ ದಿವಸದಲ್ಲಿ ಹುಣ್ಣಿಮೆ ಬಂದ್ರೆ ಹೀಗೆ 12 ಚಾಂದ್ರಮಾಸಗಳು, ಸೌರಮಾಸಗಳು. ಮೇಷೋ ವೃಷಶ್ಚ ಮಿಥುನಂ, ಮೇಷೋ ವೃಷಶ್ಚ ಮಿಥುನಂ, ಮೇಷೋ ವೃಷಶ್ಚ ಮಿಥುನಂ, ಕರ್ಕಸಿಂಹಶ್ಚ ಕನ್ಯಕಾ, ಕರ್ಕಸಿಂಹಶ್ಚ ಕನ್ಯಕಾ, ಕರ್ಕಸಿಂಹಶ್ಚ ಕನ್ಯಕಾ, ತುಲಾ ಚ ವೃಶ್ಚಿಕಶ್ಚೈವ, ತುಲಾ ಚ ವೃಶ್ಚಿಕಶ್ಚೈವ, ತುಲಾ ಚ ವೃಶ್ಚಿಕಶ್ಚೈವ, ಧನುಶ್ಚ ಮಕರಸ್ತಥಾ, ಧನುಶ್ಚ ಮಕರಸ್ತಥಾ, ಧನುಶ್ಚ ಮಕರಸ್ತಥಾ, ಕುಂಭಶ್ಚೈವ ತಥಾ ಮೀನಃ, ಕುಂಭಶ್ಚೈವ ತಥಾ ಮೀನಃ, ಕುಂಭಶ್ಚೈವ ತಥಾ ಮೀನಃ, ಸೌರಮಾಸ ಪ್ರಕೀರ್ತಿತಾಃ, ಸೌರಮಾಸ ಪ್ರಕೀರ್ತಿತಾಃ, ಸೌರಮಾಸ ಪ್ರಕೀರ್ತಿತಾಃ. ಇದರ ಪದಚ್ಛೇದ: ಮೇಷಃ ವೃಷಃ ಚ ಮಿಥುನಂ, ಕರ್ಕಃ ಸಿಂಹಃ ಚ ಕನ್ಯಕಾ, ತುಲಾ ಚ ವೃಶ್ಚಿಕಃ ಚ ಏವ, ಧನುಃ ಚ ಮಕರಃ ತಥಾ, ಕುಂಭಃ ಚ ಏವ ತಥಾ ಮೀನಃ, ಸೌರಮಾಸಾಃ ಪ್ರಕೀರ್ತಿತಾಃ ಎಂಬುದಾಗಿ. ಇದು ಗೊತ್ತಿರುವಂಥದ್ದೇ. ನಮಗೆ ರಾಶಿಗಳ ಪರಿಜ್ಞಾನ ಇದ್ರೆ ಅದೇ ಹೆಸರಿನ ಮೇಷ ಮಾಸ, ವೃಷಭ ಮಾಸ, ಮಿಥುನ ಮಾಸ, ಕರ್ಕಾಟಕ ಮಾಸ, ಸಿಂಹ ಮಾಸ. ಈಗ ಇವತ್ತು ಕರ್ಕ ಸಂಕ್ರಮಣದ ಮರುದಿವಸದಲ್ಲಿ ಆ ತಿಂಗಳಿನ 1ನೇ ದಿನ ಪ್ರಾರಂಭ ಆಗ್ತದೆ. ಇವತ್ತು ಕರ್ಕಾಟಕ ಸಂಕ್ರಮಣ, ಅದರಿಂದಾಗಿ ನಾಳೆಯಿಂದ ಸಿಂಹ ಮಾಸ, ಇದು ಕರ್ಕಾಟಕ ಮಾಸ ಸಂಕ್ರಮಣ. ನಾಳೆಯಿಂದ ಕರ್ಕಾಟಕ ಮಾಸದ 1ನೇ ದಿನ ಆರಂಭ ಅಂತೇಳಿ ಲೆಕ್ಕ ನಮಗೆ. ಇಷ್ಟರವರೆಗೆ ಮಿಥುನ ಮಾಸ, ಇವತ್ತಿನವರೆಗೆ ಮಿಥುನ ಮಾಸ ಅಂತೇಳಿ ಇದ್ದದ್ದು. ನಾಳೆಯಿಂದ ಕರ್ಕಾಟಕ. ಸಿಂಹ, ಕನ್ಯಾಮಾಸ, ತುಲಾಮಾಸ, ವೃಶ್ಚಿಕ, ಧನುರ್ಮಾಸ ಎಲ್ಲ ನಮಗೆ ಪ್ರಸಿದ್ಧ ಗೊತ್ತಿರುವಂಥದ್ದು. ಮಕರ ಮಾಸ, ಕುಂಭ ಮಾಸ, ಮೀನ ಮಾಸ, ಹೀಗೆ ಸೌರಮಾಸ ಪ್ರಕೀರ್ತಿತಾ. ಹೀಗೆ ಒಟ್ಟು 12 ಸೌರಮಾಸಗಳನ್ನ ಹೇಳಿದ್ದಾರೆ. ಏತೆ 12 ಮಾಸ ಸ್ಯು ಚಾಂದ್ರಮಾನೇ ಪ್ರಕೀರ್ತಿತಾ ಅಂತ ಮೇಲ್ಗಡೆ ಏತೆ ಅಂತ ಹೇಳಿದ್ರೆ ಇವುಗಳು 12 ಮಾಸಗಳು ಚಾಂದ್ರಮಾನದಲ್ಲಿ ಹೇಳಿದ್ದಾರೆ. ಕೆಳಗಡೆದ್ದು ನಮಗೆ ಸೌರಮಾಸ, ಇವುಗಳನ್ನೆಲ್ಲ 12 ಸೌರಮಾಸಗಳು ಅಂತೇಳಿ ಕರೆದಿದ್ದಾರೆ. ಸಾಮಾನ್ಯ ರವಿಯು ಹೋಗುವಂತದ್ದು ಮಾಸಗಳು ಸೌರಮಾಸ ಅಂತ. ಚಂದ್ರನಿಗೆ ಚಾಂದ್ರಮಾನ. ರವಿಯು ಮೇಷದಿಂದ ವೃಷಭ ರಾಶಿಗೆ ಹೋದಾಗ ಅದು ವೃಷಭ ಮಾಸ. ಈಗ ಮಿಥುನ ರಾಶಿಯಿಂದ ನಾಳೆಯ ದಿವಸದಲ್ಲಿ ಕರ್ಕಾಟಕ ಹೋಗಿ ಆಗಿದೆ, ಇವತ್ತು ಸಂಕ್ರಮಣ ಆಗಿದೆ. ಅದರಿಂದಾಗಿ ನಾಳೆಯಿಂದ ಕರ್ಕಾಟಕ ಮಾಸ. ಸುಲಭವಾಗಿ ಗೊತ್ತಾಗ್ಲಿಕ್ಕೆ ರವಿ ಯಾವ ರಾಶಿಯಲ್ಲಿ ಇರ್ತಾನೆ ಅಂತ ನೋಡಿಕೊಂಡ್ರೆ ಸಾಕಾಗ್ತದೆ. ಆ ಮಾಸ ಅಂತೇಳಿ, ಸೌರ ಮಾಸದ್ದು ಆ ಮಾಸ ಅಂತೇಳಿ ನಾವು ತಿಳ್ಕೊಳ್ಳಬಹುದು. ತಿಥಿಗಳೇನು? ಪ್ರಥಮಾ ಚ ದ್ವಿತೀಯಾ ಚ, ಪ್ರಥಮಾ ಚ ದ್ವಿತೀಯಾ ಚ, ತೃತೀಯಾ ಚ ಚತುರ್ಥಿಕಾ, ತೃತೀಯಾ ಚ ಚತುರ್ಥಿಕಾ,
तृतीया च चतुर्थिका पंचमी च ततः षष्ठी पंचमी च ततः षष्ठी पंचमी च ततः षष्ठी सप्तमी चाष्टमी तथा सप्तमी चाष्टमी तथा सप्तमी चाष्टमी तथा नवमी दशमी चैका नवमी दशमी चैका नवमी दशमी चैका दशी च द्वादशी तथा दशी च द्वादशी तथा दशी च द्वादशी तथा त्रयोदशी चतुर्दश्यौ त्रयोदशी चतुर्दश्यौ त्रयोदशी चतुर्दश्यौ त्रयोदशी चतुर्दश्यौ निमिष पूर्णिमा दर्शनामिका पूर्णिमा दर्शनामिका पूर्णिमा दर्शनामिका तिथयः पक्षभेदेन तिथयः पक्षभेदेन तिथयः पक्षभेदेन बुधैः पञ्चदश स्मृता बुधैः पञ्चदश स्मृताः बुधैः पञ्चदश स्मृताः ತಿಥಿಗಳನ್ನ ಹೇಳ್ತಾ ಇದ್ದಾರೆ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿಕ. ನಾವು ಕನ್ನಡದಲ್ಲಿ ಹೇಳೋಕೆ ಪ್ರತಿಪತ್ ಅಂತ ಕರೀತೇವೆ. ನಾವು ಪ್ರಥಮ ಪುಣ್ಯತಿಥವು ಅಂತೇಳಿ ಪ್ರಥಮಾಯಾಮ್ ಪುಣ್ಯತಿಥವು ಅಂತೇಳಿ ಹೇಳ್ತೇವೆ ಸಂಧ್ಯಾ ವಂದನೆಯಲ್ಲಿ, ಅಥವಾ ಪ್ರತಿಪದ್ಯಾಂ ಪುಣ್ಯತಿಥವು ಅಂತ ಸರಿಯಾದ ಕ್ರಮ. ಹಾಗೆ ಪ್ರತಿಪತ್, ದ್ವಿತೀಯ ತರ ಪದಚ್ಛೇದ ನೋಡುವ. ಪ್ರಥಮ ಚ, ದ್ವಿತೀಯ ಚ, ತೃತೀಯ ಚ, ಚತುರ್ಥಿಕ, ಪಂಚಮಿ ಚ, ತತಃ ಷಷ್ಠಿ, ಸಪ್ತಮಿ ಚ, ತಥಾ ನವಮಿ, ದಶಮಿ ಚ, ಏಕಾದಶಿ ಚ, ದ್ವಾದಶಿ ತಥಾ. ಇಲ್ಲಿ ಏಕಾದಶಿ ಆದ್ಮೇಲೆ ಚ ಹೇಳಿದ್ದಾರೆ, ಅದರಿಂದಾಗಿ ಏಕಾದಶಿ ಅಂತ ಹಾಗೆ ತಿಳ್ಕೊಳ್ಳೋದು ಬೇಡ. ನಾಳೆ ಏಕಾದಶಿ ಇದೆ, ಪ್ರಥಮ ಏಕಾದಶಿ. ಅದರಿಂದಾಗಿ ಆದಷ್ಟು ಎಲ್ಲರೂ ಉಪವಾಸ ಮಾಡಿದ್ರೆ ತುಂಬಾ ಒಳ್ಳೇದು, ವೈಜ್ಞಾನಿಕವಾಗಿ ಕೂಡ ಒಳ್ಳೇದು, ಮತ್ತೆ ಆಚಾರಕ್ಕೂ ತುಂಬಾ ಒಳ್ಳೇದು. ನಾಳೆಯ ಏಕಾದಶಿನ ಉಪವಾಸ ಮಾಡ್ಲೇಬೇಕು ಅಂತೇಳಿ ನಿಯಮ ಇರತಕ್ಕಂಥದ್ದು. ಹೆಚ್ಚಿನವರು ಉಪವಾಸ ಮಾಡಿ, ಆಯ್ತಾ. ದ್ವಾದಶಿ ತಥಾ. ಹಾಗೆ ಉಪವಾಸ ಮಾಡ್ಲಿಕ್ಕೆ ಕಷ್ಟ ಆದ್ರೆ ಸ್ವಲ್ಪ ಹಾಲು ಕುಡಿಯುವಂಥದ್ದು, ಏನಾದ್ರು ನೀರಿನ ಜ್ಯೂಸ್ ಇತ್ಯಾದಿಗಳನ್ನು, ಹಣ್ಣಿನ ಜ್ಯೂಸ್ಗಳನ್ನು ಕುಡಿಯುವಂಥದ್ದು ಇತ್ಯಾದಿಗಳನ್ನು ಮಾಡಬಹುದು. ತ್ರಯೋದಶಿ ಚತುರ್ದಶ್ಯವು ಪೂರ್ಣಿಮಾ ದರ್ಶನಾಮಿಕಾ ತಿಥಯಃ ಪಕ್ಷಭೇದೇನ ಬುಧೈಃ ಪಂಚದಶಃ ಸ್ಮೃತಾಃ ಎಂಬುದಾಗಿ ಇದರ ಪದಚ್ಛೇದ. ನಮಗೆ ಗೊತ್ತಿರುವ ಹಾಗೆ ಪ್ರಥಮ, ದ್ವಿತೀಯ ಅಂತೇಳಿ ಹೇಳಿದ್ರೆ ಬಿದಿಗೆ ಅಂತೇಳಿ ಕರೀತೇವೆ. ಪಾಡ್ಯ, ಪ್ರಥಮ ತಿಥಿಗೆ ನಮ್ಮ ಇದರಲ್ಲಿ ಪಾಡ್ಯ ಅಂತ ಕರೀತೇವೆ. ದ್ವಿತೀಯ ಅಂತ ಹೇಳಿದ್ರೆ ಬಿದಿಗೆ, ತೃತೀಯ ಅಂತ ಹೇಳಿದ್ರೆ ತದಿಗೆ, ಚತುರ್ಥಿ ಅಂತೇಳಿ ಕರೀತೇವೆ. ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಪೂರ್ಣಿಮಾ. ಹಾಗೆ ದರ್ಶನಾಮಿಕ, ದರ್ಶ ಅಂತ ಹೇಳಿದ್ರೆ ಅಮಾವಾಸ್ಯೆ ಎಂಬುದಾಗಿ ಅರ್ಥ. ಒಂದು ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆ ಪೂರ್ಣಿಮಾ ಬರ್ತದೆ, ಕೃಷ್ಣ ಪಕ್ಷದಲ್ಲಿ ದರ್ಶ ಅಮಾವಾಸ್ಯೆ ಬರ್ತದೆ. ಅದರಿಂದಾಗಿ ಒಟ್ಟು 15, ಅಂದ್ರೆ ಶುಕ್ಲ ಪಕ್ಷದಲ್ಲಿ 15 ತಿಥಿಗಳು, ಕೃಷ್ಣ ಪಕ್ಷದಲ್ಲಿ 15 ತಿಥಿಗಳು. ಶುಕ್ಲ ಪಕ್ಷದಲ್ಲಿ ಆದ್ರೆ 15ನೇ ತಿಥಿಗೆ ಪಂಚದಶಿ ಅಂತ ಕರೆಯುವುದಿಲ್ಲ, ಪೂರ್ಣಿಮಾ ಅಂತ ಕರೀತೇವೆ. ಕೃಷ್ಣ ಪಕ್ಷದಲ್ಲಿ ಆದ್ರೆ 15ನೇ ತಿಥಿಗೆ ದರ್ಶ ಅಂತೇಳಿ ಅಥವಾ ಅಮಾವಾಸ್ಯ ಅಂತೇಳಿ ನಾವು ಕರೀತೇವೆ. ಮುಂದಕ್ಕೆ ಇದೇ ಇದರಲ್ಲಿ ಜ್ಯೋತಿಷ್ಯ 4ನೇ ಸೋಪಾನದಲ್ಲಿ ಬರ್ತದೆ. ದರ್ಶ ಅಂತ ಹೇಳಿದ್ರೆ ಏನು, ಕುಹು ಅಂತ ಹೇಳಿದ್ರೆ ಏನು, ಸಿನಿವಾಲಿ ಅಂತ ಹೇಳಿದ್ರೆ ಏನು ಎಂಬುದಾಗಿ ಅಮಾವಾಸ್ಯೆಗೆ ಇರ್ತಕ್ಕಂಥದ್ದು. ಅಮಾವಾಸ್ಯೆ ಎಷ್ಟನೇ ಭಾಗ, 8 ಭಾಗಗಳನ್ನ ಮಾಡಿಕೊಂಡು ಅದರಲ್ಲಿ ಮಧ್ಯದ ಒಂದು 5 ಭಾಗಗಳಿಗೆ ದರ್ಶ ಅಂತೇಳಿ ಕರೆಯುವಂತಹ ಪದ್ಧತಿ.
ಅಂತೂ ದರ್ಶ ಅಂತ ಹೇಳಿದ್ರೆ ಅಮಾವಾಸ್ಯೆಯು ಕೂಡ ಹೌದು. ಹೆಚ್ಚಿನ ಧರ್ಮಶಾಸ್ತ್ರಗಳಲ್ಲೆಲ್ಲ ದರ್ಶ ಶಬ್ದವನ್ನು ಅಮಾವಾಸ್ಯೆಯ ಅರ್ಥದಲ್ಲಿ ಬಳಸಿದ್ದಾರೆ. ಹೀಗೆ ತಿಥಯ ಪಕ್ಷಭೇದೇನ ಸೂಕ್ಷ್ಮವಾಗಿ ದರ್ಶ ಅಂತ ಹೇಳಿದ್ರೆ ನಾನು ಅದನ್ನು ಹೇಳಿದ್ದು. ಈಗ ನಾವು ಇಲ್ಲಿ ಅಮಾವಾಸ್ಯೆ ಅಂತ ಇಟ್ಕೊಂಡ್ರೆ ಆಯ್ತು. ಇಲ್ಲಿ ಅಮಾವಾಸ್ಯೆ ಎಂಬ ಅರ್ಥದಲ್ಲಿ ಹೇಳಿರುವಂತದ್ದು. ಹೀಗೆ ಪಕ್ಷಭೇದೇನ ಬುಧೈಹಿ ಪಂಚದಶ ಸ್ಮೃತಾಹ ಅಂತ ಶುಕ್ಲ ಪಕ್ಷ ಮತ್ತೆ ಕೃಷ್ಣ ಪಕ್ಷ ಎಂಬುದಾಗಿ ಭೇದದಿಂದಾಗಿ, ಎರಡು ಪ್ರಭೇದದಿಂದಾಗಿ ತಿಥಿಗಳು ಒಟ್ಟು 15 ಅಂತೇಳಿ ಕರೆಯಲ್ಪಡ್ತದೆ. ಅರ್ಥಾತ್ ಟೋಟಲಿ ಆಗಿ ಲೆಕ್ಕ ಮಾಡಿದಾಗ 30, ಆದರೆ 15 ತಿಥಿಗಳು ಅಂತೇಳಿ ನಮ್ಮ ವ್ಯವಹಾರದಲ್ಲಿ ಇರತಕ್ಕಂಥ 15 ಅಂತ. ಶುಕ್ಲ ಪಕ್ಷದಲ್ಲಿ 15, ಕೃಷ್ಣ ಪಕ್ಷದಲ್ಲಿ 15 ಎಂಬುದಾಗಿ ನಾವು ವಾರಗಳನ್ನು ನೋಡಿಬಿಡುವ. ನಮಗೆಲ್ಲ ಗೊತ್ತಿರುವಂಥದ್ದು ಆದಿತ್ಯವಾರ ಸೋಮಶ್ಚ, ಆದಿತ್ಯವಾರ ಸೋಮಶ್ಚ, ಆದಿತ್ಯವಾರ ಸೋಮಶ್ಚ, ಮಂಗಲೋ ಬುಧ ಸಂಜ್ಞಕಃ, ಮಂಗಲೋ ಬುಧ ಸಂಜ್ಞಕಃ, ಮಂಗಲೋ ಬುಧ ಸಂಜ್ಞಕಃ, ಬೃಹಸ್ಪತಿ ಶುಕ್ರ ಶನಿ, ಬೃಹಸ್ಪತಿ ಶುಕ್ರ ಶನಿ ಸಪ್ತವಾರ ಪ್ರಕೀರ್ತಿತಾಃ, ಸಪ್ತವಾರಾಃ ಪ್ರಕೀರ್ತಿತಾಃ, ಸಪ್ತವಾರ ಪ್ರಕೀರ್ತಿತಾಃ. ಆದಿತ್ಯವಾರಃ ಸೋಮಃ ಚ ಮಂಗಲಃ ಬುಧ ಸಂಜ್ಞಕಃ ಬೃಹಸ್ಪತಿಃ ಶುಕ್ರ ಶನಿ ಸಪ್ತವಾರಾಃ ಪ್ರಕೀರ್ತಿತಾಃ. ಪದಚ್ಛೇದ ಆದಿತ್ಯವಾರ, ಸೋಮವಾರ, ಮಂಗಳವಾರ, ಬುಧವಾರ, ಬೃಹಸ್ಪತಿ ಅಂತ ಹೇಳಿದ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಹೀಗೆ ಒಟ್ಟು 7 ವಾರಗಳು ಎಂಬುದಾಗಿ ಪ್ರಸಿದ್ಧ. ಹೀಗೆ ಪಂಚಾಂಗ ಇದರಲ್ಲಿ ವಾರದವರೆಗೆ ಆಯ್ತು. ನಕ್ಷತ್ರಗಳ ಬಗ್ಗೆ ನಾಳೆ ದಿವಸದಲ್ಲಿ ನೋಡುವ. ಇವತ್ತಿನ ಪಾಠ ಶ್ರೀಕೃಷ್ಣ ಅರ್ಪಣಮಸ್ತು. ಪರಿಕಲ್ಪಿತಃ ಶಶಭೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತಿ ಆತ್ಮವಿದಾಂ ಕೃತಶ್ಚೇತತಾಂ ಭರತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯ ಸ್ಥಿತಿ ವಿಭುಶ್ಚ ಅನೇಕಧಾ ಯಶ್ರುತೋ